ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡದಲ್ಲಿ ನಾನು ಎಲ್ಲವನ್ನು ಕೂಡ ಹಾಕಿದ್ದೆ, ಹಿಸ್ಟ್ರಿಯಲ್ಲಿನೂ ಕೂಡ ಹಾಕಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ತಾವು ಒಂದ್ಸರಿ ಚೆಕ್ ಮಾಡ್ತಾ ಇರಿ. ಸೊ ಇಡೀ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕನ್ನು ಅವಾಗ ಅಪ್ಡೇಟ್ ಮಾಡ್ತಾನೆ ಹೋಗ್ತೀನಿ. ಎಲ್ಲ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸಾರಿ ಹೇಳ್ತಾ ಇಂಗ್ಲೀಷ್ನ ಫಸ್ಟ್ PUCದಲ್ಲಿರ್ತಕ್ಕಂಥ ಮಿಡ್ ಟರ್ಮ್ ಕ್ವಶನ್ ಪೇಪರನ್ನು ನೋಡೋಣ. ಸೊ ಫಸ್ಟ್ ಇರ್ತಕ್ಕಂಥದ್ದೇ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಬಹು ಆಯ್ಕೆ ಪ್ರಶ್ನೆಗಳು 10 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ. ನಿಮ್ಮ ಟೆಕ್ಸ್ಟಲ್ಲಿ ಇರ್ತಕ್ಕಂಥ ಎಕ್ಸರ್ಸೈಸಲ್ಲಿರ್ತಕ್ಕಂಥ ಪದ್ಯ ಮತ್ತು ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಕಲಿತ್ಕೊಂಡ್ರು ಕೂಡ ನೀವು ಆರಾಮಾಗಿ ಇದನ್ನು ಪಾಸ್ ಮಾಡ್ತೀರಿ. 10 ಅಂಕಗಳನ್ನು ತಗೊಳ್ತೀವಿ. ಫಸ್ಟ್ ಕ್ವಶನ್, ಡ್ಯಾಶ್ ವಾಸ್ ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಇನ್ಕ್ವೈರಿ ಇನ್ ದ ಯೂನಿಟ್ ಆಫ್ ಜೆಂಟಲ್ಮನ್ ಆಫ್ ಜಂಗಲ್. ಇನ್ನು ಸ್ವೀಟ್ ಕಂಪನಿ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಇನ್ನು ಹೂ ಈಸ್ ಅ ಡಾಕ್ಟರ್ ಇನ್ ಅರೌಂಡ್ ಅ ಮೆಡಿಕಲ್ ಕ್ರೀಪರ್. ಇನ್ನು ಫೋರ್ತಲ್ಲಿ, ಇನ್ ಊರು ಮನುಷ್ಯನ್ ದ ನೆರೇಟರ್ಸ್ ರೆಸ್ಟೋರೆಂಟ್ ಬಿಲ್ ವಾಸ್ ಡ್ಯಾಶ್ ಅನಸ್ ಅಂತ ಇದೆ. ಫಿಫ್ತ್ದಲ್ಲಿ, ಡ್ಯಾಶ್ ವಾಸ್ ವ್ಯಾಲ್ಯೂಡ್ ವೆರಿ ಹೈಲಿ ಇನ್ ದ ಸಿಟಿ ಇನ್ ದ ಯೂನಿಟ್ ಊರು ಮನುಷ್ಯನ್ ಅಂತ ಇದೆ. ಇನ್ನು 6ರಲ್ಲಿ, ಮನಿ ಹ್ಯಾಸ್ ಗಾಟ್ ಅಸ್ ಡೌನ್ ಡ್ಯಾಶ್ ಕುಡ್ ಮೀನ್ ಅಂತ ಇದೆ. 7ದಲ್ಲಿ, ಯೂನಿಟ್ ಬಾಬರ್ ಅಲಿ ಪಾಠದಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇದ್ದಾವೆ, ಅವುಗಳನ್ನು ಹೊಂದಿಸಿ ಬರಲಿಕ್ಕೆ ಕೇಳಿದ್ದಾರೆ. ಇನ್ನು 8ರಲ್ಲಿ ಸ್ಟೇಟ್ಮೆಂಟ್ ಅದ, ಅದನ್ನು ನೋಡ್ಕೊಡ್ರಿ. 9ರಲ್ಲಿ, ದ ಬರ್ಡ್ ವುಡ್ ನಾಟ್ ಆಸ್ಕ್ ದ ಟ್ರೀ ಇಟ್ಸ್ ಡ್ಯಾಶ್ ಅಂತ ಇದೆ. 10ರಲ್ಲಿ, ದ ಫಾರ್ಮರ್ಸ್ ವೈಫ್ ಡಿಸೈಡೆಡ್ಸ್ ಟು ಎಂಬ್ರಾಸ್ ಡ್ಯಾಶ್ ನಾಟ್ ಡೆತ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು ನೆಕ್ಸ್ಟ್ ಪೋರ್ಷನಲ್ಲಿ ಬರ್ತಕ್ಕಂಥದ್ದು ಕರೆಕ್ಟ್ ವರ್ಬ್ ಫಾರ್ಮ್ಗಳನ್ನು ಬರಿಬೇಕು. ಅದಕ್ಕೆ ಪ್ರತಿ ಕರೆಕ್ಟ್ ವರ್ಬ್ ಫಾರ್ಮ್ಗೆ 1 ಮಾರ್ಕ್ಸು. 3 ವರ್ಬ್ ಫಾರ್ಮ್ಗಳನ್ನು ರೈಟ್ ಮಾಡಿ ಆ್ಯಸ್ ಇಟ್ ಈಸ್ ಪ್ಯಾರಾಗ್ರಾಫನ್ನು ಬರಿಬೇಕು. ಓಕೆನಾ? ಎಸ್, ಇದು ನಿಮಗೆ ನೆನಪಿನಲ್ಲಿ ಇಟ್ಕೊಡ್ರಿ. ದೇರ್ ಇಲ್ಲಿ ಮೆಂಬರ್ಸ್ ಇದೆ ಅಂದರೆ ಇಲ್ಲಿ ವೇರ್ ಬರಬೇಕು, ಇದು ಗೊತ್ತಿರಲಿ. ಓಕೆನಾ? ಬಟ್ ದೇರ್ ನೋ ಒನ್ ಫ್ರಾಮ್ ಈಚ್ ಸೈಡ್ ಅಂತ ಇದೆ, ಇಲ್ಲಿ ವಾಸ್ ಬರ್ತದೆ. ಹಿ ಡಿಡ್ ನಾಟ್ ವಾಟ್ ಟು ಡೂ ಅಂತ ಇದೆ, ಹಿ ಡಿಡ್ ನಾಟ್ ಡಿಡ್ ಅಂತ ಇದೆ, ಡೂ ಡಿಡ್ ನಾಟ್ ನೀವು ಅಂತಕ್ಕಂಥದ್ದು ಬರ್ತದೆ. ಇದು ಕೂಡ ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ ಸೂಟಬಲ್ ವರ್ಬ್ಸ್ಗಳನ್ನು ಕೇಳಿದ್ದಾರೆ. ಕೃಷ್ಣ ಗ್ರೀನ್ಡ್ ಇದೆ, ಡ್ರಿಂಕ್ ಇದೆ, ಇದು ಕೂಡ ಕರೆಕ್ಟ್ ವರ್ಬ್ ಫಾರ್ಮ್ಗಳನ್ನು ಬರೆದು ನಿಮಗೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಹೊಂದಿಸಿ ಬರಿಬೇಕಿದೆ. ಸೊ ಎಷ್ಟು ಈಜಿ ಇದೆ ನೋಡಿ. ಹೆಲೋ ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಗ್ರೀಟಿಂಗ್. ಇದು 1ನೇದು ಗ್ರೀಟಿಂಗ್ ಬರ್ತದೆ. 2ನೇದು ಕಮಲಾ, ದಿಸ್ ಈಸ್ ವಿಮಲಾ ಅಂತ ಇದೆ. ಸೊ ಇದೇನಾಗ್ತದೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪರಿಚಯಗಳನ್ನು ಮಾಡಿಕೊಡಕತ್ತಾರೆ. 3ನೇದು ಥ್ಯಾಂಕ್ ಯು ಸೋ ಮಚ್ ಅಂತ ಇದೆ. ಸೊ ಅಲ್ಲಿ ಏನು ಮಾಡ್ತಾರೆ, ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ಗಳನ್ನು ಮಾಡ್ತೀವಿ. ಆಮೇಲೆ ಐ ಆಮ್ ವೆರಿ ಸಾರಿ ಫಾರ್ ಬೀಯಿಂಗ್ ಲೇಟ್ ಅಂತ ಇದೆ, ಇದು ಅಪಾಲಜಿ ಮಾಡಕತ್ತಾರೆ, ಕ್ಷಮೆ ಯಾಚಿಸ್ತಾ ಇದ್ದಾರೆ. ಎಸ್ ಅಫ್ಕೋರ್ಸ್ ಅಂತ ಇದೆ, ಅಗ್ರೀಯಿಂಗ್ ಅಂತಕ್ಕಂಥದ್ದು ಆಗ್ತದೆ. ಇವು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ನಿಮಗೆ ಡೀಟೇಲಾಗಿ ನಾನು ಕೊಡ್ತೀನಿ, ಅದನ್ನು ಕೂಡ ತಾವು ನೋಡ್ಕೊಡ್ರಿ. ಇಷ್ಟು ಇವುಗಳನ್ನ 5 ಮಾರ್ಕ್ಸ್ ಇಷ್ಟೇ ಇವೇ ಇರ್ತಾವೆ, ಸ್ವಲ್ಪ ನಿಮ್ಗೆ ಏನಾಗ್ತದೆ, ವರಿ ಆಗ್ತದೆ. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಇದರಲ್ಲಿ 2 ಕ್ವಶನ್ಸ್ಗಳನ್ನು ಪದ್ಯ ಭಾಗದಿಂದ ಬರಿಬೇಕು, 4 ಕ್ವಶನ್ಸ್ಗಳನ್ನು ಗದ್ಯ ಭಾಗದಿಂದ ಬರಿಬೇಕು. ನಾನೇನು ಹೇಳೋದು ಈಸಿ ಆಗಿತ್ತು ಏನಪ್ಪ ಅಂದ್ರೆ, ಪ್ರತಿ ಪಾಠ ಮತ್ತು ಪದ್ಯದ ಸಮರಿಗಳನ್ನು ಬಹೈಟ್ ಮಾಡಿಕೊಡ್ರಿ. 8ರಿಂದ 10 ಸಾಲುಗಳ ಸಮರಿಗಳನ್ನು ನೋಡಿದರೂ ಕೂಡ ನೀವು ಆರಾಮಾಗಿ 24ರಲ್ಲಿ ಒಂದು 14 ಮಾರ್ಕ್ಸ್ ಆದರೂ ಪಡಿಬೋದು. ನಿಮಗೆ ಫುಲ್ ಮಾರ್ಕ್ಸ್ ಕೊಡದೇ ಇದ್ದರೆ ಡೋಂಟ್ ವರಿ, ಬಟ್ 2-3 ಆದರೂ ಮಾರ್ಕ್ಸ್ ಕೊಡ್ತಾರಲ್ಲ, ಸೊ ಅದನ್ನಾದರೂ ನೀವೇನು ಮಾಡ್ಬೋದು, ಈಸಿಯಾಗಿ ತೊಗೊಳ್ಬೋದು. ಸೊ ಫಸ್ಟ್ ಸ್ಕೂಲ್ ಬಾಯ್, ಇದಂತೂ ಕೂಡ ಸ್ಕೂಲ್ ಬಾಯ್ ನೀವು ಪ್ರತಿ ಸಾರಿ ಕೇಳ್ತಾರೆ. ಓಕೆನಾ? ಆಮೇಲೆ ನೆಕ್ಸ್ಟ್ ಇರೋದು ಮನಿ ಮ್ಯಾಡ್ನೆಸ್ ಇದೆ, 2 ಪದ್ಯ ಭಾಗ ಇದೆ. ಇಲ್ಲೇ ನಿಮ್ಗೆ ಏನಪ್ಪ ಅಂತಂದ್ರೆ ಎಷ್ಟು 8 ಮಾರ್ಕ್ಸ್ ಬಂದಂಗಾಯಿತು. ಇವೆರಡು ಬಹೈಟ್ ಮಾಡ್ಕೊಡ್ರಿ. ಇನ್ನು ಪದ್ಯದಲ್ಲಿ ಇನ್ನೊಂದು ಇಫ್ ಐ ವಾಸ್ ಟ್ರೀ ಅಂತ ಒಂದು ಪದ್ಯದ ಬಗ್ಗೆ ಕ್ವಶನ್ ಅದ. ಆಮೇಲೆ ಹೌ ಡಿಡ್ ದ ಎಲಿಫೆಂಟ್ ಚೀಟ್ ದ ಮ್ಯಾನ್ ಆ್ಯಂಡ್ ಅಕುಪೈ ಹೀಸ್ ಹಟ್ ಅದ. Justify the man's decision at the end of the story in the Gentleman of the Jungle. How was Krishna cured of his illness in around a medical creeper? Next, what was the routine of a narrator in the unit of Uru Manushan? Write a note, Babar Ali School, Ananda Shiksha Niketana anta ide. Next, what a sacrifice did Mara make to save the lake in the play The Watchman of the Lake ada. In a Babar Ali's school took space out the ಇಂಡಿವಿಜುವಲ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ ಎಲಿಬರೇಟ್ ಅಂತ ಇದೆ. ಸೊ ವೆರಿ ಈಸಿ ಅಂದರೆ ಪ್ರತಿ ಗದ್ಯ ಪಾಠ ಆಮೇಲೆ ಪ್ರತಿ ಪದ್ಯ ಪಾಠದ ಸಮರಿಗಳನ್ನು ನೋಡ್ಕೊಡ್ರಿ, ಒಟ್ಟೆ ಬಿಟ್ಟು ಬರಕ್ಕೆ ಹೋಗ್ಬೇಡ್ರಿ, ಇವುಗಳನ್ನ ಬರೀರಿ. ಇನ್ನು ವೆರಿ ಈಸಿಯಾಗಿರ್ತಕ್ಕಂಥದ್ದು ಪ್ಯಾಸೇಜ್ ಅದ, ಇಲ್ಲ ಇದೊಂದು 6 ಮಾರ್ಕ್ಸ್ ಕ್ವಶನ್ಸ್ ಅದ. ಫಾರ್ಮರ್ಸ್ ವೈಫ್ ಅದ, ಆಮೇಲೆ ದ ವಾಚ್ಮನ್ ಆಫ್ ದ ಲೇಕ್ ಇದೆ. ಇವೆರಡೂ ಸಮರಿಗಳನ್ನು ನಾನು ಕೊಡ್ತೀನಿ. 6 ಮಾರ್ಕ್ಸಲ್ಲಿ ಆರಾಮಾಗಿ 3-4 ಮಾರ್ಕ್ಸ್ಗಳನ್ನು ನೀವು ತಗೋತೀರಿ. ಇನ್ನು ಪ್ಯಾಸೇಜಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಬರೀಬೇಕು. ಸೊ ವೆರಿ ಈಸಿ ಇದೆ. ಚೆನ್ನಾಗಿ ಇಲ್ಲಿ ಏನು ಕೇಳಿರ್ತಾರೆ, ವಾಟ್ ಇರ್ತದೆ, ವೇರ್ ಇರ್ತದೆ, ವೆನ್ ಇರ್ತದೆ, ಹೌ ಇರ್ತದೆ, ಓಕೆ ಇವೇ ಇರ್ತವೆ, ವೈ ಇರ್ತದೆ. ಸೊ ಇದೇ ನಿಮಗೆ ಕ್ವಶನ್ಸ್ಗಳ ಪ್ಯಾಟ್ರನ್ ಇರ್ತಾವೆ. ಸಿಂಪಲ್ ಆಗಿ ಅದನ್ನು ನೀವೇನು ಮಾಡ್ಬೋದು, ಎಲ್ಲೆಲ್ಲಿ ಏನೇನು ಕೇಳಿದ್ರೆ ಫುಲ್ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಬರೆದ್ರು 10 ಮಾರ್ಕ್ಸ್ ಆರಾಮಾಗಿ ತೊಗೋತೀವಿ.
ಇನ್ನು ಆರ್ಟಿಕಲ್ಸ್ಗೆ ಬರೋಣ. ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲ್ಸ್ ನಿಮಗೆ ಗೊತ್ತಿರಬೇಕು. ಎ ಆ್ಯಂಡ್ ದ ಎಲ್ಲಿ ಯೂಸ್ ಮಾಡ್ತಾರಂತ ನೋಡ್ಕೊಡ್ರಿ. ಆ ಆರ್ಟಿಕಲನ್ನು ಹಾಕಿ ಪ್ಯಾರಾಗ್ರಾಫ್ ಬರೀರಿ, 2 ಮಾರ್ಕ್ಸ್ ಸಿಗ್ತದೆ. ಪ್ರಿಪೋಸಿಷನ್ಸ್ ಇದಾವೆ, ಇಲ್ಲಿನೂ ಕೂಡ ಮುಂದೆ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಕ್ಟ್ 2 ಪ್ರಿಪೋಸಿಷನ್ಸ್ಗಳನ್ನು ಹಾಕಿ ಇಡೀ ಪ್ಯಾರಾಗ್ರಾಫನ್ನು ಬರೀಬೇಕು, 2 ಮಾರ್ಕ್ಸ್ ಅದ. ರಿರೈಟ್ ಆಸ್ ಡೈರೆಕ್ಟೆಡ್ ಅದ ನೋಡಿ. ಕ್ವಶನ್ ಟ್ಯಾಗ್ ಅದ, ಇಟ್ ಈಸ್ ಅ ವಂಡರ್ಫುಲ್ ಇದೆ, ಇಸಂಟ್ ಇಟ್ ಅಂತ ಬರ್ತದೆ. ಸೊ ನೋಡಿ ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗ್ತದೆ. ದ ಮ್ಯಾನ್ ವಾಂಟೆಡ್ ಪೀಸ್ ವಿತ್ ದ ಎನಿಮಲ್ಸ್ ಅದ. ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫ್ರಾಮ್ ಆಫ್ ಡೂ ಅಂತ ಕೇಳಿದ್ದಾರೆ. ಸೊ ಇದನ್ನು ನೋಡ್ಕೊಡ್ರಿ. ಡೈಲಾಗ್ಗಳನ್ನು ಇದಾವೆ, ವೆರಿ ಈಸಿಯಾಗಿ ಬರಿಬೋದು. ಅಕ್ಷಯ್ ಕೇಳ್ತಾನೆ, ಗುಡ್ ಮಾರ್ನಿಂಗ್ ಸರ್. ಪ್ರಿನ್ಸಿಪಲ್ ಏನ್ಬೋದು, ವೆರಿ ಗುಡ್ ಮಾರ್ನಿಂಗ್, ಇಷ್ಟು ಬರಿಬೇಕು. ಅಕ್ಷಯ್ ಕೇಳ್ತಾನೆ, ಸರ್ ಐ ನೀಡ್ ಲೀವ್ ಫಾರ್ 2 days. ಪ್ರಿನ್ಸಿಪಲ್, ವೈ ಯು ನೀಡ್ ಲೀವ್ ಅಂತ ಬರಿಬೋದಲ್ಲ. ಓಕೆ, ನೆಕ್ಸ್ಟ್ ಅಕ್ಷಯ್ ಕೇಳ್ತಾನೆ, ಐ ವಾಂಟ್ ಟು ಅಟೆಂಡಿಂಗ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ಪ್ರಿನ್ಸಿಪಲ್ ಏನು ಕೇಳ್ತಾನು, ಎಸ್ ಇಟ್ಸ್ ಓಕೆ. ಅವಾಗ ಅಕ್ಷಯ್ ಏನು ಹೇಳ್ತಾನು, ಥ್ಯಾಂಕ್ ಯು. ಸೊ ಇಷ್ಟೇ ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಆರಾಮಾಗಿ ಡೈಲಾಗನ್ನು ಬರೆದ್ರೆ 4 ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ, ರೆಫರ್ ದ ಫಾಲೋವಿಂಗ್ ಲಿಸ್ಟ್ ಇವೆಂಟ್ಸ್, ಆನ್ಸರ್ ದ ಕ್ವಶನ್, ಸೆಟ್ ಆನ್ ಇಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ನೀವು ಏನು ಮಾಡಬೇಕು, ಇಲ್ಲಿ ವೆನ್ ಡಸ್ ದ ಇನಾಗ್ರಲ್ ಪ್ರೋಗ್ರಾಮ್ ಬಿಗಿನ್ ಅಂತ ಕೇಳಿದ್ದಾರೆ. ಯಾವಾಗ ಚಾಲು ಆಗೋದೈತದು ಇನಾಗ್ರಲ್ 10:30 AM. ಇಲ್ಲಿ 10:30 AM ಬರೆದ್ರೆ ಆಯಿತು. ಎಟ್ ವಾಟ್ ಟೈಮ್ ವಿಲ್ ದ ಗೆಸ್ಟ್ ಅಡ್ರೆಸ್. ಗೆಸ್ಟ್ ಅಡ್ರೆಸ್ ಯಾವಾಗ ಮಾಡೋರದರು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದ, ಕಲ್ಚರಲ್ ಪ್ರೋಗ್ರಾಮ್ಸ್ ಅದಾವ, ಕ್ಲೋಸಿಂಗ್ ಸೆರೆಮನಿ ಅದ. ಆಮೇಲೆ ಇನಾಗ್ರಲ್ ಆಯ್ತಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ 10:30 ಅದ. ಓಕೆ, ಎಟ್ ವಾಟ್ ಟೈಮ್ ಗೆಸ್ಟ್. ಸೊ ಇದನ್ನು ಬರಿಬೋದು. ಇಲ್ಲಿ ಎಷ್ಟು 11:30 ಬರಿಬೋದು. ವಾಟ್ ಇವೆಂಟ್ಸ್ ಆರ್ ದೇರ್ ಇನ್ ದ ಕಲ್ಚರಲ್ ಪ್ರೋಗ್ರಾಮ್. ಯಾವ್ಯಾವ ಇದಾವೆ, ಡ್ರಾಮಾ ಐತಿ, ಡಾನ್ಸ್ ಐತಿ. ಡ್ರಾಮಾ ಮತ್ತು ಡಾನ್ಸ್ ಬರೀರಿ. ಹೌ ಲಾಂಗ್ ವಿತ್ ದ ಕ್ಲೋಸಿಂಗ್ ಸೆರೆಮನಿ ರನ್ ಅಂತ ಇದೆ. ಕ್ಲೋಸಿಂಗ್ ಸೆರೆಮನಿ ಎಷ್ಟು ನಿಮಿಷ ನಡೀತದೆ, 3:30 4:30 ಅಂದ್ರೆ 1 hour ಅಂತ ಬರೀರಿ. ಇಷ್ಟು ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಆರಾಮಾಗಿ ಇಲ್ಲೇ ಇರ್ತಕ್ಕಂಥದ್ದೊಂದು ಇವೆಂಟ್ಸ್ಗಳನ್ನು ನೋಡಿ ಆನ್ಸರ್ಸ್ಗಳನ್ನು ಬರಿಬೋದು. ಇನ್ನು ಲಾಸ್ಟ್ ಲೆಟರ್ ಇದೆ ನೋಡಿ, ರೈಟ್ ಅ ಲೆಟರ್ ಟು ದ ಬ್ಯಾಂಕ್ ಮ್ಯಾನೇಜರ್ ರಾಯಚೂರು. ಏನು ಕೇಳಿದ್ದಾರೆ, ರಿಕ್ವೆಸ್ಟಿಂಗ್ ಹಿಮ್ ಟು ಟ್ರಾನ್ಸ್ಫರ್ ಫ್ರಾಮ್ ಯುವರ್ ಅಕೌಂಟ್ ಫ್ರಾಮ್ SBI ರಾಯಚೂರು ಬ್ರಾಂಚ್ ಟು ವಿಜಯಪುರ SBI ಮೇನ್ ಬ್ರಾಂಚ್ ಯು ಆ್ಯಸ್ ಯು ಹ್ಯಾವ್ ಬೀನ್ ಟ್ರಾನ್ಸ್ಫರ್ ಟು ವಿಜಯಪುರ. ಆಮೇಲೆ ಲೆಟರ್ ಟು ಇನ್ಕ್ಲೂಡ್ ಟೈಪ್ ಆಫ್ ಅಕೌಂಟ್, ಅಕೌಂಟ್ ನಂಬರ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಲೆಟ್ರ್ ಬರೀಬೇಕು, ಅದರಲ್ಲಿ ಟೈಪ್ ಆಫ್ ಅಕೌಂಟ್ ಇರಬೇಕು, ಅಕೌಂಟ್ ನಂಬರ್ಗಳನ್ನು ಹಾಕಲೇಬೇಕು. ಸೊ ನೀವು ಏನಾದಿರಿ, ರಾಯಚೂರು SBIದಲ್ಲಿ ಇದ್ದೀರಿ. ಸೊ ನಿಮ್ದು ಟ್ರಾನ್ಸ್ಫರ್ ಆಗಿ ನೀವು SBI ವಿಜಯಪುರಕ್ಕೆ ಬಂದಿದ್ದೀರಿ ಅನ್ನೋದನ್ನು ನಿಮ್ಮ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ನೀವು ಏನು ಮಾಡಬೇಕು, ಒಂದು ರಿಕ್ವೆಸ್ಟ್ ಲೆಟ್ರನ್ನು ಬರೀಬೇಕು. ಇದು ರಿಕ್ವೆಸ್ಟ್ ಲೆಟ್ರ್ ಆಫೀಸಿಯಲ್ ಲೆಟ್ರಲ್ಲಿ ಬರ್ತದೆ. ಅದನ್ನು ಕೂಡ ಕಲ್ತ್ಕೊಂಡು ಬರೆದ್ರೆ ಸೊ ಚೆನ್ನಾಗಿ ಆಗ್ತದೆ. ಸೊ ಇಷ್ಟು ಇಂಗ್ಲೀಷ್ನ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಂಡು